ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ. ನಾನು ಪಲ್ಲವಿ. ಈಗಿನ ಕಾಲದಲ್ಲಿ ಮಾನವೀಯತೆಗೆ ಬೆಲೆನೇ ಇಲ್ಲ ಅನ್ನೋ ಮಾತು ಕೇಳಿರ್ತೀವಿ. ಅದಕ್ಕೆ ಸಾಕ್ಷಿ ಅನ್ನುವಂತಹ ಸಾಕಷ್ಟು ಘಟನೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇರುತ್ತೆ. ಈಗ ಅಂತಹದ್ದೇ ಘಟನೆಗೆ ಮಹಿಳೆ ಶಾಕ್ ಆಗಿದ್ದಾರೆ. ಮಹಿಳೆಯೊಬ್ಬರು ಹೋಟೆಲ್ಗೆ ಹೋದಾಗ ಅಲ್ಲಿ ನಡೆದ ಅಹಿತಕರ ಅನುಭವವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಆಚೆ ಕಾಲಿಟ್ರೆ ಸಾಕು, ಎಲ್ಲವೂ ಹಣದಮಯವಾಗಿದೆ. ಪೈಸೆ ಪೈಸೆ ಹಣವನ್ನ ಪಾವತಿ ಮಾಡಲೇಬೇಕು. ಕೆಲವೊಮ್ಮೆ ಕೈಯಲ್ಲಿ ಹಣವಿಲ್ಲದೆ ವಸ್ತುಗಳನ್ನ ಕೊಂಡುಕೊಳ್ಳಲು ಹಿಂದೆ ಮುಂದೆ ಯೋಚಿಸಿರಬಹುದು. ಆದರೆ ಈಗ ಮಹಿಳೆಯೊಬ್ಬರಿಗೆ ಆದ ಅಹಿತಕರ ಘಟನೆಗೆ ನೆಟ್ಟಿಗರು ಆಕೆಗೆ ಸಮಾಧಾನ ಮಾಡ್ತಿದ್ದಾರೆ. ರಾಜಸ್ಥಾನದ ಖಾಟು ಶ್ಯಾಮ್ ದೇವಸ್ಥಾನದ ಬಳಿ ಇರುವ ಹೋಟೆಲ್ನಲ್ಲಿ ಕೇವಲ 6 ನಿಮಿಷಗಳ ಕಾಲ ಆಕೆಯ ತಾಯಿ ಶೌಚಾಲಯ ಬಳಸಿದ್ದಕ್ಕೆ, ಜಸ್ಟ್ 6 ನಿಮಿಷಗಳ ಕಾಲ ವಾಶ್ರೂಮ್ ಬಳಸಿದ್ದಕ್ಕೆ ಅವರಿಗೆ 800 ರೂಪಾಯಿ ಶುಲ್ಕ ವಿಧಿಸಲಾಗಿದೆ. ತಮಗಾದ ಕಹಿ ಅನುಭವವನ್ನ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾ ಬಳಕೆದಾರರು ನಾನಾ ಕಮೆಂಟ್ಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮಗಾದ ಕಹಿ ಅನುಭವವನ್ನ ವಿವರವಾಗಿ ಬರೆದುಕೊಂಡಿರುವುದನ್ನ ಕಾಣಬಹುದು. ಆ ಪೋಸ್ಟ್ನಲ್ಲಿ ಏನಿದೆ: ನನ್ನ ತಾಯಿಯ ಆಸೆಯಂತೆ ರಾಜಸ್ಥಾನದ ಪ್ರಸಿದ್ಧ ದೇವಾಲಯಕ್ಕೆ ಕುಟುಂಬ ಸಮೇತವಾಗಿ ಭೇಟಿ ನೀಡಿದ್ವಿ. ಅಲ್ಲಿ 2 ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದು ಹಿಂತಿರುಗುವಾಗ ದಾರಿಯ ಮಧ್ಯದಲ್ಲಿ ನನ್ನ ತಾಯಿ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ್ರು. ವಾಕರಿಕೆ, ಹೊಟ್ಟೆ ನೋವು ಹಾಗೂ ವಾಂತಿ ಶುರುವಾಯಿತು. ಆ ವೇಳೆಯಲ್ಲಿ ಅಲ್ಲಿಯೇ ಸುತ್ತಮುತ್ತಲೂ ಶೌಚಾಲಯಕ್ಕಾಗಿ ಹುಡುಕಿದ್ವಿ. ಆದರೆ ಒಂದೇ ಒಂದು ಶೌಚಾಲಯವು ಸ್ವಚ್ಛವಾಗಿರಲಿಲ್ಲ. ಹೀಗಾಗಿ ದೇವಸ್ಥಾನದ 1 ಕಿಲೋಮೀಟರ್ ಸುತ್ತಿನಲ್ಲಿ ಒಂದೇ ಒಂದು ಶೌಚಾಲಯವೂ ಕೂಡ ಇರಲಿಲ್ಲ. ಆರೋಗ್ಯ ಸರಿಯಿಲ್ಲದ ಕಾರಣ ನನ್ನ ತಾಯಿಗೆ ನಿಲ್ಲಲು ಆಗ್ತಾ ಇರಲಿಲ್ಲ. ಈ ವೇಳೆಯಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಹೋಟೆಲ್ಗೆ ಹೋಗಿ, ನಮಗೆ ರೂಮ್ ಬೇಡ, 5 ನಿಮಿಷಗಳ ಕಾಲ ಶೌಚಾಲಯ ಮಾತ್ರ ಅಗತ್ಯವಿದೆ, ದಯವಿಟ್ಟು ಕೊಡಿ ಎಂದು ಕೇಳ್ಕೊಂಡ್ವಿ. ಆಕೆಯನ್ನ ನೋಡಿದ ಹೋಟೆಲ್ ಸಿಬ್ಬಂದಿಯು ಇದಕ್ಕೆ ಒಪ್ಪಿದ್ರಂತೆ. ಆ ಬಳಿಕ ಬಿಲ್ ಕೊಡಲು ಕೇಳಿದ್ದಕ್ಕೆ ನನ್ನ ಜೊತೆ ಏರು ಧ್ವನಿಯಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. 100 ರೂಪಾಯಿ ಕೊಡಿ, ಬಿಲ್ ಕೊಡುವೆ ಅಂತ ಹೇಳಿದ್ರು. ಕೊನೆಗೆ ಬಿಲ್ ಕೊಟ್ಟರಾದ್ರೂ 6 ನಿಮಿಷಗಳ ಶೌಚಾಲಯ ಬಳಸಿದ್ದಕ್ಕೆ 800 ರೂಪಾಯಿ ಶುಲ್ಕ ವಿಧಿಸಿದ್ದನ್ನ ನೋಡಿ ಶಾಕ್ ಆಯ್ತು. ಅದಲ್ಲದೆ ಈ ಹೋಟೆಲ್ ಸಿಬ್ಬಂದಿ ಬಳಿ ಶುಲ್ಕದ ಬಗ್ಗೆ ಕೇಳ್ಕೊಂಡ್ರು ಮಾನವೀಯತೆ ತೋರಲೇ ಇಲ್ಲ. ಅಷ್ಟು ಮೊತ್ತವನ್ನ ಪಾವತಿಸುವಂತೆ ಹೇಳಿದ್ರು. ಕೊನೆಗೂ ನನ್ನ ತಂದೆ 805 ರೂಪಾಯಿ ಬಿಲ್ ಹಣ ಕಟ್ಟಿಕೊಟ್ರು. ಆ ಬಳಿಕ ಅಲ್ಲಿಂದ ಹೊರಟ್ವಿ. ಆದ್ರೆ 6 ನಿಮಿಷಗಳ ಕಾಲ ಶೌಚಾಲಯ ಬಳಸಿದ್ದಕ್ಕಾಗಿ 805 ರೂಪಾಯಿ ಅಂದ್ರೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನೋವಿನಲ್ಲಿರುವ ಮಹಿಳೆಯನ್ನ ಯಾರಾದ್ರೂ ಹೇಗೆ ನೋಡಬಹುದು? ಇದೇನಾ ಮೂಲಭೂತ ಮಾನವೀಯತೆಗೆ ಕೊಡುವ ಬೆಲೆ? ನಾವು ಏನಾಗಿದ್ದೇವೆ? ನಾವು ಎಲ್ಲಿದ್ದೇವೆ? ನಾವು ಮನುಷ್ಯರಾಗಿ ಪ್ರಗತಿ ಹೊಂದುತ್ತಿದ್ದೇವೆಯೋ ಇಲ್ವೋ, ಅಥವಾ ಮಾನವೀಯತೆಯನ್ನ ಕಳೆದುಕೊಳ್ಳುತ್ತಿದ್ದೇವೆಯೋ ಎಂದು ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು 800ಕ್ಕೂ ಹೆಚ್ಚು ಕಮೆಂಟ್ಗಳು ಬಂದಿದೆ. ನೆಟ್ಟಿಗರು ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಅದೇನೇ ಇರಲಿ, ಜಸ್ಟ್ ವಾಶ್ರೂಮ್ ಬಳಸಿದ್ದಕ್ಕೆ 805 ರೂಪಾಯಿ ಅಂದ್ರೆ ಇದಕ್ಕೆ ಕಡಿವಾಣ ಬೇಡ್ವಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.